ಪ್ರತಿ ಬಾರಿಯೂ 14 ಪ್ರಧಾನಮಂತ್ರಿಗಳು ಹಿಂದೆ ಬಂದಂತ 14 ಪ್ರಧಾನಮಂತ್ರಿಗಳು ಮತ್ತೆ ನರೇಂದ್ರ ಮೋದಿ ಅವರನ್ನ ಹೋಲಿಕೆ ಮಾಡುವಂತ ಒಂದು ಚಾಳಿಗೆ ಸಂತೋಷ್ ಲಾಡ್ ಅವರು ಇಳಿದಿದ್ದಾರೆ. 14 ಪ್ರಧಾನಮಂತ್ರಿಗಳು ಇಷ್ಟು ಸಾಲ ಮಾಡಿದ್ರು, ನರೇಂದ್ರ ಮೋದಿ ಅವರು ಒಬ್ಬರೇ ಇಷ್ಟು ಸಾಲ ಮಾಡಿದ್ರು. ನರೇಂದ್ರ ಮೋದಿ ಅವರು 14 ಪ್ರಧಾನಮಂತ್ರಿಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ರ? ಈ ರೀತಿಯ ಉಡಾಫೆಯಿಂದ ಪ್ರಶ್ನೆಗಳನ್ನು ಕೇಳುವಂತದನ್ನ ಮಂತ್ರಿಗಳು ಪ್ರತಿ ದಿವಸ ಅವರ ಕಾಯಕ ಮಾಡ್ಕೊಂಡಿದ್ದಾರೆ. ಮಾನ್ಯ ಮಂತ್ರಿಗಳೇ, ಕಳೆದ 65-70 ವರ್ಷದಲ್ಲಿ 14 ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೆಲಸವನ್ನ ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ನೀವು ತಗೊಳ್ಳುವಂತ ಯಾವ ಫೀಲ್ಡ್ ತೆಗೆದುಕೊಂಡ್ರು ಕೂಡ ಅದರಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಉದಾಹರಣೆಗೆ, ಈ ದೇಶದಲ್ಲಿ ಇದ್ದಂತದ್ದು ಮೆಡಿಕಲ್ ಕಾಲೇಜ್ಗಳು 2014 ತನಕ ಈ ದೇಶದಲ್ಲಿ ಇದ್ದಿದ್ದು 387 ಮೆಡಿಕಲ್ ಕಾಲೇಜ್. ಇವತ್ತು ಈ ದೇಶದಲ್ಲಿ ಇರುವಂತದ್ದು 660 ಮೆಡಿಕಲ್ ಕಾಲೇಜ್. 14 ಪ್ರಧಾನಮಂತ್ರಿಗಳು ಎಷ್ಟು ಮಾಡಿದ್ರು ಅದಕ್ಕಿಂತ ಜಾಸ್ತಿ ಮೆಡಿಕಲ್ ಕಾಲೇಜ್ಗಳನ್ನ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ರು. ನರೇಂದ್ರ ಮೋದಿ ಅವರು ಬರೋವರೆಗೆ ಈ ದೇಶದಲ್ಲಿ ಇದ್ದಿದ್ದು 7 ಏಮ್ಸ್. ಆ 7ರಲ್ಲಿ 5 ಏಮ್ಸ್ ಅನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿದ್ರು. 2 ಏಮ್ಸ್ ಅನ್ನ 60 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ನೆಹರು ಕುಟುಂಬ ಕಟ್ಟಿದ್ರು. 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು 22 ಏಮ್ಸ್ ಅನ್ನ ಕಟ್ಟಿದ್ರು. 70 ವರ್ಷದಲ್ಲಿ 14 ಪ್ರಧಾನಮಂತ್ರಿಗಳು ಎಷ್ಟು ಮಾಡಿದ್ರು, 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ಈ ಅಂಕಿಅಂಶಗಳನ್ನ ಇಟ್ಕೊಂಡು ನೀವೇ ಲೆಕ್ಕ ಹಾಕೊಳ್ಳಿ. ಇನ್ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡ್ತಾರೆ, 14 ಪ್ರಧಾನಮಂತ್ರಿಗಳು, ಒಬ್ಬ ಪ್ರಧಾನಮಂತ್ರಿ ಇಷ್ಟು ಕೆಲಸ ಮಾಡಿದ್ರು. ಗ್ರಾಮೀಣ ರಸ್ತೆಗಳು 65 ವರ್ಷ 14 ಪ್ರಧಾನಮಂತ್ರಿಗಳು 3,80,000 ಕಿಲೋಮೀಟರ್ಗಳು ಗ್ರಾಮೀಣ ರಸ್ತೆಗಳನ್ನ 14 ಪ್ರಧಾನಮಂತ್ರಿಗಳು ಮಾಡಿದ್ರೆ ನರೇಂದ್ರ ಮೋದಿ ಅವರು ಒಬ್ಬರೇ ಇವತ್ತು ಅದನ್ನ 7,55,000 ಕಿಲೋಮೀಟರ್ಗಳಿಗೆ ಏರಿಸಿದೆ. ಇದು ನರೇಂದ್ರ ಮೋದಿ ಸರ್ಕಾರದ ಸಾಧನೆ. ಇನ್ನು ರೂರಲ್ ಎಲೆಕ್ಟ್ರಿಫಿಕೇಶನ್, ಹಳ್ಳಿಗಳಲ್ಲಿ ವಿದ್ಯುತ್ ತೆಗೆದುಕೊಂಡು ಬರುವಂತದ್ದು, ಅದು ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕಳೆದ 65 ವರ್ಷದಲ್ಲಿ ಎಷ್ಟಾಗಿತ್ತೋ ಅದರ 4 ಪಟ್ಟು ಜಾಸ್ತಿ ಕಳೆದ 10 ವರ್ಷದಲ್ಲಿ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳು 14 ಪ್ರಧಾನಮಂತ್ರಿಗಳು ಸೇರಿ 14,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡಿದ್ರೆ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಹೆದ್ದಾರಿಗಳನ್ನ 24 ಲಕ್ಷ ಕಿಲೋಮೀಟರ್ಗೆ ಏರಿಸಿದ್ದಾರೆ. ಇನ್ನು ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಾಮಾಣಿಕತೆಯ ಪಾಠ ಹೇಳ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ನೀವು ಮಾಡ್ತಾ ಇದ್ದೀರಿ. 2013ರಲ್ಲಿ ತಾವು ಮಂತ್ರಿಗಳಾಗಿ ಆಯ್ಕೆಯಾದ 6 ತಿಂಗಳಲ್ಲಿ ಇಲ್ಲಿಗಲ್ ಮೈನಿಂಗ್ ಕೇಸಲ್ಲಿ ತಾವು ರಾಜೀನಾಮೆ ಕೊಡಬೇಕಾಗಿದ್ದನ್ನ ಇಡೀ ರಾಜ್ಯ ದೇಶ ಇವತ್ತಿಗೂ ನೆನಪಿಟ್ಟಿದೆ. ಮಂತ್ರಿಯಾದ 6 ತಿಂಗಳಲ್ಲಿ ರಾಜೀನಾಮೆ ಕೊಡಬೇಕಾದಂತ ಭ್ರಷ್ಟಾಚಾರದ ಆರೋಪದ ಮೇಲೆ, ಇಲ್ಲಿಗಲ್ ಮೈನಿಂಗ್ ನ ಆರೋಪದ ಮೇಲೆ, ಭ್ರಷ್ಟಾಚಾರದ ಆರೋಪದ ಮೇಲೆ ರಾಜೀನಾಮೆ ಕೊಡಬೇಕಾದಂತ ನೀವು 30 ವರ್ಷ ಸಾರ್ವಜನಿಕ ಜೀವನದಲ್ಲಿ 25 ನಯಾ ಪೈಸೆಯ ಭ್ರಷ್ಟಾಚಾರದ ಆರೋಪ ಹೊತ್ತಿಲ್ದಲೇ ಇರುವಂತ ನರೇಂದ್ರ ಮೋದಿಗೆ ಪ್ರಾಮಾಣಿಕತೆಯ ಪಾಠ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಈ ನರೇಂದ್ರ ಮೋದಿ ಸರ್ಕಾರ ಇಷ್ಟೊಂದು ಸಾಲ ಮಾಡ್ತು ಅಂತ ಹೇಳ್ತಿದ್ದೀವಿ. ಕಳೆದ 10 ತಿಂಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಸಾಲ ಮಾಡಿದೆ? ಹೋಗ್ಲಿ, ಮಾಡಿರೋ ಸಾಲವನ್ನ ಸಿದ್ದರಾಮಯ್ಯನವರ ಸರ್ಕಾರ ಯಾವುದಕ್ಕೆ ಉಪಯೋಗಿಸ್ತಾ ಇದೆ? 24% ಇದ್ದಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಕಡಿಮೆ ಮಾಡಿ ಇವತ್ತು 15% ಏರಿಸಿದೆ. ಇವತ್ತು ನೀರಾವರಿ ಬಜೆಟ್ 17% ಕಡಿಮೆ ಮಾಡಿದ್ದೀರಿ. ಅಗ್ರಿಕಲ್ಚರ್ ಬಜೆಟ್ 32% ಕಡಿಮೆ ಮಾಡಿದ್ದೀರಿ. SC ST ಗೆ ಮೀಸಲಿಟ್ಟಂತ 10,000 ಕೋಟಿ ರೂಪಾಯಿನ ಇವತ್ತು ಕಡಿಮೆ ಮಾಡಿದ್ದೀರಿ. OBCಗಳಿಗಿದ್ದಂತ 8,000 ಕೋಟಿ ರೂಪಾಯಿನ ಇವತ್ತು ಕಡಿಮೆ ಮಾಡಿದ್ದೀರಿ. ಹೀಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಕಡಿಮೆ ಮಾಡಿ ಸರ್ಕಾರವನ್ನ, ರಾಜ್ಯವನ್ನ ದಿವಾಳಿಯ ಅಂಚಿಗೆ ತಳ್ತಾ ಇರುವಂತಹ ನಿಮ್ಮ ಸರ್ಕಾರದ ಆಡಳಿತವನ್ನ ಒಂದ್ ಕಡೆ ಇಟ್ಕೊಂಡು ನರೇಂದ್ರ ಮೋದಿ ಅವರಿಗೆ ದೇಶ ಯಾವ ರೀತಿ ನಡೆಸಬೇಕು ಅಂತ ಇವತ್ತು ನೀವು ಪಾಠ ಹೇಳ್ತಾ ಇದ್ದೀರಿ. ಇನ್ನೊಂದು ವಿಷಯ ನಾನು ಸಂತೋಷ್ ಲಾಡ್ರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. 4 ಸೆಂಟೆನ್ಸ್ ಕನ್ನಡದಲ್ಲಿ ಮಾತನಾಡಿ ಮಧ್ಯದಲ್ಲಿ ಒಂದು ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಮಾತನಾಡ್ಬಿಟ್ಟು ನರೇಂದ್ರ ಮೋದಿ ಅವ್ರಿಗೇನೆ ನಾವೇನೋ ಬಹಳ ಬುದ್ಧಿ ಹೇಳೋದಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಟ್ಟದಲ್ಲಿ ನೀವು ಮಾತನಾಡ್ತಿದ್ದೀರಲ್ಲ. 10 ವರ್ಷ ನಿಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಈ ದೇಶದ ಬ್ಯಾಂಕ್ಗಳ ಸ್ಥಿತಿ ಹೇಗಾಗಿತ್ತು? ಬಹಳ ಆಶ್ಚರ್ಯ ಪಡ್ತೀರಿ ತಾವೆಲ್ಲರೂ ಪತ್ರಕರ್ತ ಸ್ನೇಹಿತರೆ. 2004ನೇ ಇಸ್ವಿವರೆಗೆ, ಸ್ವಾತಂತ್ರ್ಯ ಬಂದಾಗಿಂದ 2006ನೇ ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದ್ವೋ ಅದಕ್ಕಿಂತ 2 ಪಟ್ಟು ಹೆಚ್ಚು ಸಾಲವನ್ನ
2006ರಿಂದ 2014 8 ವರ್ಷದಲ್ಲಿ UPA ಸರ್ಕಾರ ದೇಶದಲ್ಲಿ ಸಾಲ ಕೊಡ್ತು. ನಾನು ಮತ್ತೊಮ್ಮೆ ಇದನ್ನ ರಿಪೀಟ್ ಮಾಡ್ತೀನಿ, ಇದರ ಗಂಭೀರತೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಸ್ವಾತಂತ್ರ್ಯ ಬಂದಾಗ್ನಿಂದ 2006ನೇ ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದ್ವೋ ಅದಕ್ಕಿಂತ 2 ಪಟ್ಟು ಹೆಚ್ಚು ಸಾಲವನ್ನ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು 2006ರಿಂದ 2014 8 ವರ್ಷದಲ್ಲಿ ಸಾಲ ಕೊಡ್ತು. ಯಾರಿಗೆ ಸಾಲ ಕೊಟ್ಟಿದ್ದು? ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ, UPA ಸರ್ಕಾರಕ್ಕೆ, ಸೋನಿಯಾ ಗಾಂಧಿ ಅವರಿಗೆ ಬೇಕಾಗಿದ್ರೋ ಅಂತವರಿಗೆ ಫೋನ್ ಬ್ಯಾಂಕಿಂಗ್ ನ ಮೂಲಕ ಸಾಲ ಸಿಗ್ತಾ ಇತ್ತು. ಫೋನ್ ಬ್ಯಾಂಕಿಂಗ್ ನ ಮೂಲಕ ಸಾಲ ಸಿಗ್ತಾ ಇತ್ತು. ಯಾವ ಬ್ಯಾಂಕಿಗೆ ಫೋನ್ ಮಾಡಿದ್ರೆ, ಫೈನಾನ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ, ಮತ್ತೊಬ್ರು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ SBI ನಲ್ಲಿ ಮತ್ತೊಂದ್ ಕಡೆ ಇನ್ನೊಂದ್ ಕಡೆ ಸಾಲ ಸಿಗ್ತಾ ಇತ್ತು. ಈ ದೇಶದ 14 ಅತ್ಯಂತ ದೊಡ್ಡ ಡಿಫಾಲ್ಟರ್ಗಳು ಯಾರಿದ್ದಾರೆ? 14 ಅತ್ಯಂತ ದೊಡ್ಡ ಡಿಫಾಲ್ಟರ್ಗಳು ಯಾರಿದ್ದಾರೆ? ಆ 14 ಜನಕ್ಕೆ ಸಾಲ ಸಿಕ್ಕಿದ್ ಯಾವಾಗ, ಅವ್ರು ಸಾಲ ಪಡ್ಕೊಂಡಿದ್ ಯಾವಾಗ ಅಂತಂದ್ರೆ UPA ಸರ್ಕಾರದ ಅವಧಿಯಲ್ಲಿ. ಇಂಥ ದರಿದ್ರ ಆಡಳಿತ ನಡೆಸಿ, ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಡದಂತ ಆಡಳಿತ ನಡೆಸಿ, ದೇಶದ ಖಜಾನೆಯನ್ನು ಲೂಟಿ ಮಾಡಿ, ದೇಶದ ಬ್ಯಾಂಕ್ಗಳನ್ನು ದಿವಾಳಿ ಎಬ್ಬಿಸಿ, ದೇಶದ ಸಾಮಾನ್ಯ ಜನರನ್ನ, ಅವರ ತೆರಿಗೆ ಹಣವನ್ನು ಇದ್ದಂತ ಬ್ಯಾಂಕ್ಗಳನ್ನು ಲೂಟಿ ಮಾಡಿ, ಇಡೀ ದೇಶದ ಆರ್ಥಿಕ ಸ್ಥಿತಿಯನ್ನೇ ಅಲ್ಲಾಡಿಸುವಂತ ಸ್ಥಿತಿಗೆ ತೆಗೆದುಕೊಂಡು ಬಂದು 2014ರಲ್ಲಿ ಡಬಲ್ ಡಿಜಿಟ್ ಇನ್ಫ್ಲೇಷನ್, ಸಿಂಗಲ್ ಡಿಜಿಟ್ ಗ್ರೋತ್ಗೆ ದೇಶದ ಆರ್ಥಿಕತೆಯನ್ನ 12ನೇ ಸ್ಥಾನದಲ್ಲಿ ಇಳಿಸಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಯವರು, ಮಾನ್ಯ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ.